ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಾಸಾ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಭಾಷಾ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಭಾಷಾ ಮೂವಿಯಲ್ಲಿ ಶರತ್ ಕುಮಾರ್ ಅವರಾಗಿರ್ಬೋದು ಮತ್ತು ರಜನಿಕಾಂತ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭಾಷಾ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ ಅಂತಾರೆ, ಮೇಯ್ನಾಗಿ ತೆಲುಗಿನಲ್ಲಿ ಬಿಡುಗಡೆಯಾಗಿದೆ, ತಮಿಳಿನಲ್ಲಿ ಬಿಡುಗಡೆಯಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭಾಷಾ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲಿ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಭಾಷಾ ಮೂವಿಯಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರ್ಬೋದು ಮತ್ತು ಒಂದು ಬಿಗ್ ಮೂವಿ ಆಗಿರ್ಬೋದು, ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭಾಷಾ ಮೂವಿಯಲ್ಲಿ ಎಡಿಟಿಂಗ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಭಾಷಾ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಶರತ್ ಕುಮಾರ್ ಅವರು ಈ ಮೂವಿಯಲ್ಲಿ ರಜನಿಕಾಂತ್ ಅವರ ತಮ್ಮವಾಗಿ ಇರ್ತಾರೆ ಗೈಸ್. ಅಂತಾರೆ ರಜನಿಕಾಂತ್ ಅವರು ಒಂದು ಡ್ರೈವರ್ ಆಗಿ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಾರೆ ಅಲ್ಲಿ ಅವರು ಆಟ ಓಡಿಸ್ತಾ ಇರ್ತಾರೆ. ಆ ಆಟ ಓಡಿಸ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅವರು ಯಾವಾಗಲೂ ಕೂಡ ಪ್ಯಾಸೆಂಜರ್ಸ್ನ ಕೂಡ ಹೋಗ್ತಾರೆ, ತಿರ್ಗಾ ಕೂಡ ಬರ್ತಾ ಇರ್ತಾರೆ. ಆ ಬರ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಪ್ಯಾಸೆಂಜರ್ಸ್ ಬಂದಿರ್ತಾರಲ್ಲ, ಆಟ ಒಳಗಡೆ ಒಂದು 6 ಡೈಮಂಡನ್ನು ಇಟ್ಕೊಂಡಿರ್ತಾರೆ. ಆ ಡೈಮಂಡಲ್ಲಿ ಏನಾಗುತ್ತೆ 5 ಡೈಮಂಡ್ ಸಿಕ್ಕಿರುತ್ತೆ ಮತ್ತು ಒಂದು ಡೈಮಂಡ್ ಮಿಸ್ ಆಗಿರುತ್ತೆ. ಆವಾಗ ಏನು ಮಾಡ್ತಾರೆ, ರಜನಿಕಾಂತ್ ಅವರನ್ನು ಕರ್ಕೊಂಡು ಕೂಡ ಹೋಗ್ತಾರೆ ಗೈಸ್. ಆ ಹೋದಾಗ ಏನು ಮಾಡ್ತಾರೆ, ಅವರು ಒಂದು ಚೇರ್ಮನ್ರ ಮಗಳಾಗಿರ್ತಾರೆ ಮತ್ತು ಅವ್ರ ಹತ್ರ ದುಡ್ಡು ಕಾಸು ಎಲ್ಲ ಕೂಡ ಇರುತ್ತೆ, ಅಂದರೆ ಇವ್ರ ಹತ್ರ ಏನೂ ಕೂಡ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಆಟವನ್ನೆಲ್ಲ ಕಿತ್ತು ಎಲ್ಲನೂ ಕೂಡ ಗಿಚ್ಚಾಕ್ತಾರೆ, ಎಲ್ಲನೂ ಕೂಡ ಮಾಡ್ತಾರೆ. ಮತ್ತು ಏನಾಗುತ್ತೆ, ಅದೊಂದು ಡಾಲರ್ ಏನಾಗುತ್ತೆ ಅಲ್ಲೇ ಕೂಡ ಇರ್ತಾರೆ, ಡೈಮಂಡು ಕೂಡ. ಆ ಡೈಮಂಡ್ ಇದ್ದಾಗ ಏನಾಗುತ್ತೆ, ರಜನಿಕಾಂತ್ ಅವ್ರಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿರ್ತಾರೆ. ಅಂದರೆ ಎಲ್ಲರೂ ಕೂಡ ಆ್ಯಕ್ಚುಲಿಯಾಗಿ ಅಲ್ಲಿ ಕೋಪಿಸ್ಕೋತಾರೆ. ಅವಾಗೇನಾಗುತ್ತೆ ಅಂತಾರೆ, ಅಲ್ಲಿಂದ ಕೂಡ ಕಥೆ ಸ್ಟಾರ್ಟ್ ಆಗೋದು. ಮತ್ತು ಅವನು ಏನು ಮಾಡ್ತಿದ್ದ, ರಜನಿಕಾಂತ್ ಹಿಂದೆ ಏನಾಗಿದ್ದ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭಾಷಾ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ಸೇರಿಕೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಶರತ್ ಕುಮಾರ್ ಅವರ ಪಾತ್ರ ಏನಪ್ಪ ಅಂತಂದರೆ, ಈ ಮೂವಿಯಲ್ಲಿ ಅವರು ರಜನಿಕಾಂತ್ ಅವರ ತಮ್ಮನಾಗಿರ್ತಾರೆ ಮತ್ತು ಅವರು ಕೂಡ ಒಂದು ಪೊಲೀಸ್ ಕೆಲಸದಲ್ಲಿ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಆ ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಏನಾಗುತ್ತೆ ಅಂತಾರೆ, ರಜನಿಕಾಂತ್ ಅವರು ಆಗಿನ ಕಾಲದಲ್ಲಿ ಒಂದು ರೌಡಿ ಆಗಿರ್ತಾರೆ, ಆದರೆ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಭಾಷಾ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.